ಅದಕ್ಕೆ ತೀವ್ರ ವಿರೋಧ ಎಲ್ಲ ಕಡೆ ವ್ಯಕ್ತ ಆಗ್ತಾ ಇದೆ. ಯಾರಿ ಅವೇ 4 ಮಂದಿ ಲಪುಟ್ರು ಬಸವಣ್ಣನ ನಕ್ಸಲೈಟ್ ಮಾಡ್ಯಾರ ಅವರು. ಅದಕ್ಕೆ MP ಪಾಲ್ರು ನೇತೃತ್ವ ತೊಗೊಂಡಾರ. MP ಪಾಲ್ರು ಹೇಳ್ತಾರೆ ಕನ್ನೇರಿ ಮಠ ಸ್ವಾಮಿಗಳು ಕ್ಷಮಾ ಬೇಡಬೇಕು, ನಾನೇ ಕಾಲು ಹಿಡಿದು ಕರ್ಕೊಂಡು ಬರ್ತೀನಿ ಅಂತ ಹೇಳ್ಯಾರ ಇಲ್ರಿ. ಇವ್ರ ಕ್ಷಮೆ ಯಾಕೆ ಬಿಡ್ತಾರೆ? ಬಸವಣ್ಣನ ಚರಿತ್ರೆನೇ MP ಪಾಲ್ರು ಓದಿಲ್ಲ. ಏನು ಅನುಭವ ಮಂಟಪದಲ್ಲಿದ್ದಂಥವ್ರೆ ಅಕ್ಕ ಮಹಾದೇವಿಯ ವಚನದಾಗೂ ಸಹಿತ ಐತಿ. ಶ್ರೀಮಾತ ರೇಣುಕಾಚಾರ್ಯರು ಅವರ ಒಂದು ಗದ್ದಿಗೆ ಬಗ್ಗೆ, ಅವರು ಜನ್ಮದ ಬಗ್ಗೆ ಅದ್ರಾಗ ಅವರು ತಮ್ಮ ವಚನದಲ್ಲಿ ಹೇಳ್ಯಾರ. ಅಂದರೆ ವೀರಶೈವ ಲಿಂಗಾಯತ ಬೇರೆ ಅಲ್ಲ. ವೀರಶೈವರು ಲಿಂಗಾಯತರೇ ವೀರಶೈವರು. ಕೆಲವೊಂದು ಕಾಲ ಕ್ರಮೇಣದಾಗ ನಾವು ಉತ್ತರ ಕರ್ನಾಟಕದಲ್ಲಿ ಹಿಂದೂ ಲಿಂಗಾಯತತೆ ಬರ್ಸೀವಿ. ನಾವು ಬರ್ಸಿದ್ದು ಎಲ್ಲ ನಮ್ಮ ಸಾಲಿ ಸರ್ಟಿಫಿಕೇಟ್ ತೆಗೆದು ನೋಡ್ರಿ, ನಿಮ್ಮದು ಯಾರ್ದು ಇದ್ರೂ ಹಿಂದೂ ಲಿಂಗಾಯತ ಐತಿ. ಈಗ ನೀವು ಲಿಂಗಾಯತ ಧರ್ಮ ಆಗಿಲ್ಲ. ಕೇಂದ್ರ ಸರ್ಕಾರ ಅದಕ್ಕೆ ಅನುಮೋದನೆ ಬರೀ 6 ಧರ್ಮಗಳು ಈ ದೇಶದಲ್ಲಿ ಧರ್ಮತ್ತದವು. ಲಿಂಗಾಯತರು ಸಹ ಹಿಂದೂ ಧರ್ಮದ ಒಂದು ಭಾಗ, ವೀರಶೈವರು ಹಿಂದೂ ಧರ್ಮದ ಭಾಗ. ಪಂಚಪೀಠಗಳು ಬೇರೆ ಇಲ್ಲ, ಬಸವಣ್ಣ ಬೇರೆ ಇಲ್ಲ. ಹಿಂದೂ ಧರ್ಮದಲ್ಲಿರುವ ಮೂಢನಂಬಿಕೆಗಳನ್ನು, ಕೆಟ್ಟ ಸಂಪ್ರದಾಯಗಳನ್ನು ಭಾಳ ಮಂದಿ ಸಮಾಜ ಸುಧಾರಕರು ತೆಗೆದಾರೆ. ಅದರಲ್ಲಿ ರಾಜಾರಾಮ್ ಮೋಹನ್ ರಾಯ್ ಇರ್ಬೋದು, ಭಗವಾನ್ ಬುದ್ಧ ಇರ್ಬೋದು, ಬಾಬಾ ಸಾಹೇಬ್ ಅಂಬೇಡ್ಕರ್ ಇರ್ಬೋದು, ಮತ್ತು ಅನೇಕ ಏನು ನಮ್ಮ ಜ್ಯೋತಿಬಾ ಫುಲೆ ಇರ್ಬೋದು. ಮೊದಲ ಹೆಣ್ಮಕ್ಳಿಗೆ ಶಾಲೆಗೆ ಹೋಗುವಂಥದ್ದು ಇರಲಿಲ್ಲ. ಅದನ್ನು ಜ್ಯೋತಿಬಾ ಫುಲೆಯವರ ಧರ್ಮಪತ್ನಿ ಅವರು ಒಂದು ಕ್ರಾಂತಿ ಮಾಡಿದ್ರು. ಹೆಣ್ಣು ಮಕ್ಕಳಿಗೆ ಮೊದಲನೇ ಶಿಕ್ಷಕಿ ಯಾರಂದರೆ ಯಾರು? ಸಾವಿತ್ರಿಬಾಯಿ ಫುಲೆ. ಇವರೆಲ್ಲ ಸಮಾಜ ಸುಧಾರಣೆ ಹಾಗೆ ಬಸವಣ್ಣವ್ರು ಮಾಡ್ಯಾರ. ಬಸವಣ್ಣವ್ರ ಮೂಲ ಜಾತಿ ಬ್ರಾಹ್ಮಣರು. ಅವ್ರು ಬ್ರಾಹ್ಮಣರಿಂದ ಲಿಂಗಾಯತ ಆಗಿದ್ದಕ್ಕೆ ಎಲ್ಲಿ ದಾಖಲೆ ಇಲ್ಲ. ಬ್ರಾಹ್ಮಣರಲ್ಲೂ ಶೈವ ಸಂಪ್ರದಾಯ ಇದೆ. ಅಲ್ಲಿ ಶಿವನ ಭಕ್ತರು ಅದಾರೆ, ವೈಷ್ಣವರು ಅದಾರೆ. ಇದರ ಅರ್ಥ ವ್ಯವಸ್ಥಿತವಾಗಿ ಲಿಂಗಾಯತ ಅನ್ನುವಂಥ ಕೆಲವೊಂದು ಜನ ಇವತ್ತೇನು ಕನೇರಿ ಮಠದ ಸ್ವಾಮಿಗಳ ಬಗ್ಗೆ ಅವರ ಘೋಷಣೆಗಳು, ಅವ್ರ ಚಪ್ಪಲೀಲಿ ಹೊಡಿದು ನೋಡಿದ್ರೆ ಇವರು ಬಸವಣ್ಣನ ಅನುಯಾಯಿಗಳಲ್ಲ, ಇವರೆಲ್ಲ ಗುಂಡಾಗಳು. ಬಸವಣ್ಣನ ಅನ್ಯಾಯಗಳು. ಬಸವಣ್ಣಗೆ ಎಷ್ಟೇ ಅನ್ಯಾಯ ಮಾಡಿದ್ರು ಯಾರಿಗೂ ಅವ್ರ ವಚನದಾಗ ಹೇಳ್ತಾರೆ, ಯಾರಿಗೂ ತೊಂದರೆ ಮಾಡಬಾರ್ದು, ಯಾವುದೂ ಇಲ್ಲ, ನನ್ನ ಕಾಯಕ ನಾನು ಮಾಡ್ಕೊಂಡು ಹೋಗ್ಬೇಕು, ಕಾಯಕವೇ ಕೈಲಾಸ ಅಂತಾರೆ. ಈಗೇನು ನಕಲಿ ಬಸವಾಭಿಮಾನಿಗಳತ್ತೇನೋ ಒಂದು ಕೇಸರಿ ಟೊಪ್ಪಿಗೆ ಹಾಕ್ಕೊಂಡು, ಕೇಸರಿ ಟೊಪ್ಪಿಗೆ ಯಾರ್ದು? ಸನಾತನ ಹಿಂದೂ ಧರ್ಮದ್ದು. ನೀವು ಯಾವುದಾದ್ರು ಬೇರೆ ಟೊಪ್ಪಿಗೆ ಹಾಕೋರಿ. ಅಲ್ಲಿ ಲಿಂಗಾಯತ ಮುಸ್ಲಿಮ್ ಒಂದತ್ತೇಳಿ ಅವ ಯಾರು ನಮ್ಮ ಶಾನ್ ಯಾವ ಯಾವುದೋ ಸ್ವಾಮಿ ಒಬ್ಬ ಹೇಳ್ತಾನ, ಅಲ್ಲಿದ್ದ ಒಬ್ಬ ಇನ್ನೊಬ್ಬ ಅದಾನ ನಿಜಗುಣ ಅನ್ನೊಂದು ಒಬ್ಬವ, ಇನ್ನೊಬ್ಬ ಅಲ್ಲಿ ಒಬ್ಬ ಅದಾನ. ಇಲ್ಲ ಇಲ್ಲಿ ಎಲ್ಲ ದಿಂಗಾಲೇಶ್ವರ ಅಲ್ರಿ. ದಿಂಗಾಲೇಶ್ವರ ಜ್ಞಾನೋದಯ ಆಗಿದೆ ಈಗ. ಜ್ಞಾನೇಶ್ವರ ಶಾನೇಹಳ್ಳಿ. ಇಸ್ಲಾಂ ಮತ್ತು ಲಿಂಗಾಯತ ಸಮಾನ ಅಂದ್ರೆ ಲಿಂಗಾಯತರು ಮಣ್ಣು ಮಾಡ್ತಾರೆ, ಮುಸಲ್ರು ಮಣ್ಣು ಮಾಡ್ತಾರೆ. ಲಿಂಗಾಯತರು ಚಿಕನ್ ಮಟನ್ ತಿಂತಾರೆ, ಮುಸಲ್ಮಾನರು ಮಟನ್ ಚಿಕನ್ ತಿಂತಾರೆ ಅಂದಂಗೆ ಆಯ್ತದು. ತಿಂತಾರೇನು ಲಿಂಗಾಯತರು? ಇಂಥ ಸ್ವಾಮಿಗಳು, ನಕಲಿ ಸ್ವಾಮಿಗಳು ಕ್ಯಾಮಿ ಹಾಕ್ಕೊಂಡಾರ. ಮೊದಲು ಅದು ಕ್ಯಾಮಿ ತೆಗಿಬೇಕು ಅವ್ರು. ಫಸ್ಟ್ ಸನಾತನ ಧರ್ಮ ಹಿಂದೂ, ನಾವು ಹಿಂದೂ ಅಲ್ಲಂದ್ಮೇಲೆ ಪಟ್ಟಕ್ಕನೇ ಅವರು ಭಗವದೇನು ಹಾಕೋತಾರೆ ತೆಗೆದು ಅವ್ರದ್ದೇ ಒಂದು ಯಾವುದ್ರ ಬಣ್ಣ ಮಾಡ್ಕೋಬೇಕು. ಅಲ್ಕಂದ್ರೆ ಇಸ್ಲಾಮದ ಐತ್ಲ ಹಸಿರು ಹಾಕೊಂಡು ಅಡ್ಯಾಡ್ಬೇಕು. ನಮ್ಮ ಸನಾತನ ಹಿಂದೂ ಧರ್ಮದಾಗ ಆಶೀರ್ವಾದ ಹಿಂಗೆ ಮಾಡ್ತಾರೆ, ಇವ್ರು ಹಿಂಗೆ ಮಾಡಬೇಕು. ಯಾಕಂದ್ರೆ ಹಿಂದೂ ಅಲ್ಲಲ್ಲ. ಉಲ್ಟಾ ಸಾಬೂರು ಜೋಡ ಕೊಟ್ಟಾರಂದ್ರೆ ಉಲ್ಟಾನೇ ಕೈ ಮಾಡೋರು. ಎಲ್ಲರಿಗೆ ಆಶೀರ್ವಾದ ಅನ್ನಬಾರ್ದು. ಸಬ್ಕೋ ಸಲಾಮ್ ಮತ್ತು ಇವರೆಲ್ಲ ಕಳ್ಳರು. ಸುಮ್ಮನೆ ಕನೇರಿ ಮಠ ಸ್ವಾಮಿಗಳು ಮಾಡಿದ ಸಾಧನೆ ಹೋಗಿ ನೋಡಿ ಬರಲಿ. ಇವರೆಲ್ಲ ಇವ್ರು ಯಾರು ಮಾಡ್ಯಾರ? ನಾ ಕೇಳ್ತೀನಿ, ಇವರೆಲ್ಲ ಬಸವಣ್ಣನ ವಿಚಾರ ಹೇಳೋರು. ನೀವು ಎಷ್ಟು ಮಂದಿ ದಲಿತರನ್ನ ನಿಮ್ಮ ಪೀಠಕ್ಕೆ ಕೂಡಿಸಿರಿ? ನೀವು ಪೀಠ ತ್ಯಾಗ ಮಾಡಿರಿ. ದಲಿತರನ್ನ ನೀವು ಆದರ್ಶ ಅಂತ ಹೇಳ್ತಿರಲ್ಲ. ಬಸವಣ್ಣ ಅಲ್ಲಮ್ಮ ಪ್ರಭುಗಳು ದಲಿತರು. ಅವ್ರ ಅನುಭವ ಮಂಟಪದ ಅಧ್ಯಕ್ಷರು ಮಾಡಿದ್ರು. ನೀವು ಅಧ್ಯಕ್ಷರು ಮಾಡ್ರಪ್ಪ. ನಮ್ಮ ಆಧಾರ ಚೆನ್ನೈ ಸ್ವಾಮಿಗಳು ಅದಾರ, ಮಾಡ್ರಿ ಅವ್ರನ್ನ ಅಧ್ಯಕ್ಷ. ಇಡೀ ಬಸವಣ್ಣನ ಅನ್ಯಾಯನೇ ಅದಾರ. ಆಧಾರ ಚೆನ್ನೈನು ದಲಿತ ಸಮುದಾಯದವ್ರು ಅದಾರ. ಈಗ ಅವರು ಅಗದಿ ಒಳ್ಳೆಯವರು ಅದಾರ.
ಅಂಥವ್ರನ್ನ ಇವತ್ತು ನೀವು ಮಾಡಿರಿ, ದಲಿತರನ್ನೊಬ್ರು ನಮ್ಮ ಸ್ವಾಮಿಗಳ್ನ ಮಾಡಿರಿ. ನೀವೇ ಹಿಡ್ಕೊಂಡು ಕೂತೀರಿ ಲಿಂಗಾಯತರು ಎಲ್ಲ ಪೀಠಗಳು ಚಲೋ ಶಿಕ್ಷಣ ಸಂಸ್ಥೆ ಇವತ್ತು ತೆಗ್ದಿರಿ. 8 ಮಂದಿ ಮಕ್ಕಳಿಗೆ ನೀವು ಪುಕ್ಕಟ ಕಲಿಸ್ತೀರಿ ನಿಮ್ಮ ಶಿಕ್ಷಣ ಸಂಸ್ಥೆಯಲ್ಲಿ. ನೀವೆಲ್ಲ ದೊಡ್ಡ ಶಿಕ್ಷಣ ಸಂಸ್ಥೆ ಹೋದವ್ರು, ಇವ್ರೇನು ಬಸವಣ್ಣನ ತತ್ವ ಹೇಳೋರು ಅದಾರಲ್ಲ, ಇವರೇನು ಕಡಿಮೆ ಇಲ್ಲ. ನೀವು 8 ಮಂದಿ ದಲಿತ ಮಕ್ಕಳಿಗೆ ಉಚಿತ ಶಿಕ್ಷಣ ಕೊಡ್ತೀರಿ. 8 ಮಂದಿ ನೀವು ಸ್ವಾಮಿಗಳು ಅಸ್ಪೃಶ್ಯರತ್ತೇನು ಹೇಳ್ತಾರಲ್ಲ ಅಂಥವ್ರ ಕಾಲನಿಗೆ ಹೋಗಿ ಸಾಮೂಹಿಕ ಭೋಜನ ಮಾಡಿರಿ, ಅಲ್ಲಿ ಹೋಗಿ ಲಿಂಗ ಪೂಜೆ ಮಾಡ್ಕೊಂಡ್ರಿ. ಯಾವುದಾರ ದಲಿತ ಕೆರಿಗೆ ಹೋಗಿರ ಅನ್ನೋ ಸ್ವಾಮಿಗಳೇ. ಇವರು ಯಾವ ದಲಿತ ಬರೀ ಲಿಂಗಾಯತರು ಮನೆಗೆ ಹೋಗ್ತಾರೆ, ಪಾದ ಪೂಜೆ ಮಾಡ್ಕೋತಾರೆ. ನಾವು ಅದು ಮಠ ಕಟ್ತೀವಿ, ಅದನ್ನು ಕಟ್ತೀವಿ, ಪಟ್ಟಿ ಹರಿತಾರೆ, ಪಾದ ಪೂಜೆ ಮಾಡ್ಕೋತಾರೆ, ಪಾದ ಪೂಜೆಗೆ ರೇಟ್ ಫಿಕ್ಸ್ ಮಾಡಿರ್ತಾರೆ. ಇಂಥ ಸ್ವಾಮಿಗಳಿಂದ ಇವರು ನಕ್ಸಲೈಟ್ ವಿಚಾರಧಾರ ಇರುವಂಥ ಸ್ವಾಮಿ. ಇನ್ನೊಬ್ಬ ಯಾವನೋ ಮಾತನ್ನ ಹುಚ್ಚು ಚಕ್ಕರ ಮಾತಾಡೋಣ, ಅವ ಹಾಕ್ಕೊಂಡಿದ್ದೆ ಕ್ಯಾಮಿ. ನೀವು ಸನಾತನ ಧರ್ಮಕ್ಕೆ ಬೈತಿದ್ರೆ ತಕ್ಷಣ ಕ್ಯಾಮಿ ತ್ಯಾಗ ಮಾಡಿರಿ. ಇಲ್ಲಕ್ಕಂದ್ರೆ ನೀವು ಸನಾತನ ಹಿಂದೂ ಧರ್ಮ ಬಗ್ಗೆ ಟೀಕೆ ಮಾಡಲಿಕ್ಕೆ, ವೀರಶೈವ ಪಂಚಪೀಠದ ಬಗ್ಗೆ ಟೀಕೆ ಮಾಡಲಿಕ್ಕೆ ನಿಮ್ಗೆ ಅಧಿಕಾರ ಇಲ್ಲ. ನಾವೆಲ್ಲ ವೀರಶೈವ ಲಿಂಗಾಯತರದೀವಿ. ನೀವು ಒಂದು 10 ಪೈಸಾ ಹುಟ್ಟಿರಿ, ನೀವು ಸುಳ್ಳು ಹೇಳಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.